ಮೊಳಕಾಲ್ಮೂರು. ಕೆಲ ಸ್ವಾರ್ಥಿಗಳು ತಮ್ಮ ಸ್ವಾರ್ಥಕ್ಕಾಗಿ ಶಾಸಕರಿಗೆ ತಪ್ಪು ಮಾಹಿತಿ ನೀಡಿ ಕ್ಷೇತ್ರ ಮಾದರಿಯ ಶಾಲಾ ಆವರಣದ ಜಾಗವನ್ನು ಕಬಳಿಸಲು ಹುನ್ನಾರ ನಡೆಸುತ್ತಿದ್ದಾರೆ ಎಂದು ಪಟ್ಟಣದ ಕ್ಷೇತ್ರ ಮಾದರಿ ಶಾಲೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಮುಖ್ಯ ಶಿಕ್ಷಕರಿಗೆ ಮನವಿಯನ್ನು ಸಲ್ಲಿಸಿ ಜಿ. ಶ್ರೀನಿವಾಸ್ ಮೂರ್ತಿ ಮಾತನಾಡಿದರು. ಸರ್ಕಾರಿ ಕ್ಷೇತ್ರ ಮಾದರಿ ಬಾಲಕರ ಶಾಲೆಯ ಆವರಣದಲ್ಲಿ ಸುಮಾರು 7 ಕೋಟಿ ರೂಪಾಯಿ ಮೌಲ್ಯದ ಮೌಲಾನಾ ಆಜಾದ್ ಶಾಲಾ ಕಟ್ಟಡ ನಿರ್ಮಾಣ ಮಾಡಲು ನಿರ್ಧರಿಸಿರುವುದು ಶಾಲಾ ಮಕ್ಕಳ ಹಾಗೂ ಸಾರ್ವಜನಿಕರಿಗೆ ಆತಂಕ ಉಂಟು ಮಾಡಿದೆ. ಈ ಹಿಂದೆ ಕಸ್ತೂರಬಾ ಶಾಲೆಯನ್ನು ವಿಶಾಲವಾಗಿ ಕಟ್ಟದೆ ಕಸ್ತೂರಬಾ ಶಾಲೆಯು ಹಂದಿಗೂಡಿನಂತೆ ನಿರ್ಮಿಸಿದ್ದಾರೆ. ಮಕ್ಕಳಿಗೆ ಆಟಕ್ಕೆ ಆವರಣ ಇಲ್ಲದಂತಾಗಿದೆ. ಶಾಲಾ ಆವರಣದಲ್ಲಿ ಮೌಲಾನಾ ಆಜಾದ್ ಶಾಲಾ ಕಟ್ಟಡ ಕಟ್ಟುವುದಕ್ಕೆ ಬಿಡುವುದಿಲ್ಲ. ಬೇರೆ ಎಲ್ಲಾದರೂ ಸ್ಥಳ ನೋಡಿ ವಿಶಾಲವಾಗಿ ಕಟ್ಟಲಿ ಎಂದರು. ಡಿ. ಎಂ. ಈಶ್ವರಪ್ಪ ಮಾತನಾಡಿ, ಮೊಳಕಾಲ್ಮೂರು ಪಟ್ಟಣದ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸಾರ್ವಜನಿಕರು ಶತಮಾನ ಪೂರೈಸಿದ ಸರ್ಕಾರಿ ಕ್ಷೇತ್ರ ಮಾದರಿ ಬಾಲಕರ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿ ಉತ್ತಮ ಭವಿಷ್ಯ ನೀಡಿದೆ. ಮಕ್ಕಳಿಗೆ ಕ್ರೀಡಾಕೂಟಕ್ಕೆ ಆವರಣ ಇಲ್ಲದಂತಾಗುತ್ತದೆ. ಆದ್ದರಿಂದ ಶಾಲಾ ಆವರಣದಲ್ಲಿ ಕಟ್ಟಡ ಕಟ್ಟಬಾರದೆಂದು ಎಂದರು. ಸಾರ್ವಜನಿಕರು ಮತ್ತು ಹಿಂದಿನ ವಿದ್ಯಾರ್ಥಿಗಳು ಮಾತನಾಡಿ, ಈ ಹಿಂದೆ ಸರ್ಕಾರಿ ಉರ್ದು ಮಾದರಿ ಶಾಲೆ ನಿರ್ಮಾಣಕ್ಕೆ ನೀಡಿದ ಜಾಗದಲ್ಲಿ ಅಂಜುಮನ್ ಕಾಂಪ್ಲೆಕ್ಸ್ ನಿರ್ಮಿಸಿ ಉರ್ದು ಶಾಲೆಯನ್ನು ಸರ್ಕಾರಿ ಕ್ಷೇತ್ರ ಮಾದರಿ ಬಾಲಕರ ಶಾಲೆಯಲ್ಲಿಯೇ ನೆಲೆಯೂರಿದ್ದಾರೆ. ಇದೇ ರೀತಿ ಬಿ. ಇ. ಒ. ಬಿ. ಆರ್. ಸಿ. ಹಾಗೂ ಕಸ್ತೂರಿಬಾ ಗಾಂಧಿ ವಸತಿ ಶಾಲೆ ನಿರ್ಮಿಸಿ ಹೆಚ್ಚು ಜಾಗವನ್ನು ಬೇರೆಯವರಿಗೆ ಕಬಳಿಕೆಯಾಗಿದೆ. ಹಾಗಾಗಿ ಮೂಲ ಸರ್ಕಾರಿ ಕ್ಷೇತ್ರ ಮಾದರಿ ಬಾಲಕರ ಶಾಲೆಯು ಕಣ್ಮರೆ ಮತ್ತು ಹಾಳಾಗುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಈ ಶಾಲೆಯ ಉಳುವಿಗಾಗಿ ಯಾವುದೇ ಕಾರಣಕ್ಕೂ ಈ ಶಾಲಾ ಆವರಣದಲ್ಲಿ ಹೊಸದಾಗಿ ಮೌಲಾನಾ ಆಜಾದ್ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ನೀಡಬಾರದೆಂದು ಸಾರ್ವಜನಿಕರು ಮುಖಂಡರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕಾ ಅಧ್ಯಕ್ಷ ಮರ್ಲಹಳ್ಳಿ ರವಿಕುಮಾರ್, ದಿಸ್ ರಾಜು, ಚಂದ್ರಪ್ಪ, ಕೆ. ವಿ. ತಿಪ್ಪೇಸ್ವಾಮಿ, ಶಿವನಾಯಕ್, ಚಂದ್ರಶೇಖರ್, ಎನ್. ದೇವರಾಜ್, ಹಳೆ ವಿದ್ಯಾರ್ಥಿಗಳು, ಸಾರ್ವಜನಿಕರು ಇದ್ದರು. ಇಡೀ ಊರಿನ ಪ್ರಮುಖರಂತ ಬರೀ ಅಷ್ಟೇ ಮಾತ್ರ ಅಲ್ಲ, ಎಲ್ಲರೂ ಕೂಡ ಈ ಶಾಲೆ ಬಗ್ಗೆ ಒಂದು ಅವಿನಾಭಾವ ಒಂದು ಸಂಬಂಧ ಇದೆ, ಒಂದು ಸೆಂಟಿಮೆಂಟ್ ಅಂತ ಕೇಳ್ತಾರಲ್ಲ, ಅಂಥದ್ದೊಂದು ಇಟ್ಕೊಂಡಿದ್ದಾರೆ ಈ ಶಾಲೆ ಬಗ್ಗೆ. ಅದಕ್ಕೆ ದಯವಿಟ್ಟು ಆ ಪ್ರಯತ್ನವನ್ನು ಮಾಡ್ತಾ ಇರುವಂಥವ್ರು ಮಣ್ಣು ಹಾಕಬೇಡಿ ಆ ಭಾವನೆಗಳಿಗೆ. ಹಾಗೆ ಮುಂದಿನ ಮಕ್ಕಳಿಗೆ ಏನು ಆಟ ಅದು ಎಲ್ಲ ಬೇಕಲ್ಲ, ಅದನ್ನು ಹಾಳು ಮಾಡಬೇಡ್ರಿ. ಬೇಜಾನ್ ಜಾಗಗಳಿದೆ, ಇದೇನು ಯಾವುದೋ ಒಂದು ಇಷ್ಟೇ ಇರೋ ಅಂಥ ಸಣ್ಣದೊಂದು ಊರಲ್ಲ, ಬೇಜಾನ್ ಜಾಗ ಇದೆ. ಆ ಜಾಗದಲ್ಲಿ ಕಟ್ಕೊಳ್ಳಿ. ಯಾಕಂದರೆ ಕೋಟಿ ಅನುದಾನ ಏನು ಬಿಡಪ್ಪ, ಒಂದು 50,000 ಏನೋ ಸಣ್ಣದೊಂದು ಏನೋ ಒಂದು ಶೌಚಾಲಯ ಕಟ್ತಿದ್ದೀವಿ, ಅದು ಇದು ಅಲ್ಲ. 7-8 ಕೋಟಿ ಅಂದರು ಅಂಥದ್ದು ಹೆಂಗಾಗ್ತದೆ? ಈಗ ನೋಡ್ರಿ, ಅದೇ ಕಸ್ತೂರ್ಬಾ ಶಾಲೆ ಇಲ್ಲಿ ಆಗಿದೆ, ಹಂದಿಗೂಡು ಕಟ್ದಂಗೆ ಕಟ್ಟಿದ್ದಾರೆ. ಅದನ್ನು ಒಂದಷ್ಟು ದೊಡ್ಡ ಪ್ಲೇಸಲ್ಲಿ ಆಗಿದ್ರೆ, ಇವಾಗೇನು ಮುರಾರ್ಜಿ ಶಾಲೆ ಆಗಿದೆ, ಆ ಕಸ್ತೂರ್ಬಾ ಇದ್ಯಾವುದು ಕಿತ್ತೂರು ರಾಣಿ ಶಾಲೆ ಆಗಿದೆ, ಆದರ್ಶ ಶಾಲೆ ಆಗಿದೆ. ಆ ರೂಪದಲ್ಲಿ ಅದು ಕಟ್ಟಬೇಕಾಗಿತ್ತು. ಅದನ್ನು ಬಿಟ್ಟು ಏನು ಮಾಡಿದ್ರು, ಹಂದಿಗೂಡು ಕಟ್ದಂಗೆ ಕಟ್ಟಿದ್ರು. ಅಲ್ಲಿ ಕೆಳಗೆ ಆ ಹುಡುಗರು ಅಲ್ಲಿ ಸರಿಯಾಗಿ ಆ ಕಸ್ತೂರ್ಬಾ ಶಾಲೆಯಲ್ಲಿ ಓದೋಂಥ ಹುಡುಗರಿಗೆ ಆ ಒಂದಷ್ಟು ಆಟಕ್ಕೆ ಅವಕಾಶ ಇಲ್ಲ, ಇನ್ನು ಬೇರೆ ಬೇರೆ ಚಟುವಟಿಕೆಗಳಿಗೆ ಇಲ್ಲ. ಆ ರೀತಿಯಾಗಿ, ಯಾಕಂದ್ರೆ ಅಲ್ಲಿ ಜಾಗ ಇದ್ರಲ್ವ ಮಾಡೋದು. ಈಗ ಅವ್ರು ಇಲ್ಲಿಗೆ ಬಂದರೆ ಏನಾಗುತ್ತೆ, ಅಲ್ಲಿ ಬರೀ ಹೆಣ್ಮಕ್ಳಿರೋದು, ಇಲ್ಲಿ ಗಂಡು ಮಕ್ಳಿರೋದು. ಆ ಕಾಮನ್ ಸೆನ್ಸ್ ಇರಬೇಕಾಯ್ತು ಅವತ್ತು ಆ ಕಸ್ತೂರ್ಬಾ ಶಾಲೆ ಕಟ್ಟಬೇಕಾದ್ರೆ. ಅರೆ ಮುಂದೆ ಬಾಲಕರ ಶಾಲೆ ಐತೆ, ನಾವು ಇಲ್ಲಿ ಹೋಗ್ಬಿಟ್ಟು ಹೆಣ್ಮಕ್ಳದು ಅದು ವಸತಿ ಶಾಲೆ ಕಟ್ಟಬೇಕಾ? ಅದಕ್ಕೊಂದು ಸುಭದ್ರವಾಗೆಲ್ಲ ಒಂದಷ್ಟು ವ್ಯವಸ್ಥೆ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ದಂಗೆ ಕಟ್ಕೊಂಡ್ಬಿಟ್ರೆ ಅವತ್ತು. ಈಗ ನೆಕ್ಸ್ಟು ಕೂಡ ಆ ಥರದ್ದು ಇದು ಕೂಡ ವಸತಿ ಶಾಲೆ ಇರಬೇಕು ಅಲ್ವಾ? ಶಾಲೆ ಸರಿ. ಈಗೇನಾಗುತ್ತೆ, ಆ ರೀತಿಯಾಗಿ ಶಾಲೆಯ ಒಂದು ವಾತಾವರಣನ ದಯವಿಟ್ಟು ಹದಗೆಡಿಸಬಾರ್ದು ಅಂತ ನಾವು ಇವತ್ತು ಮುಖ್ಯೋಪಾಧ್ಯಾಯರ ಮೂಲಕ ಮತ್ತು ಇಲ್ಲಿ ಶಾಲಾಭಿವೃದ್ಧಿ ಕಮಿಟಿಯ ಮೂಲಕ ಮುಂದಿನ ಕ್ರಮಕ್ಕೆ ನಾವು ಅವರಿಗೆ ಒತ್ತಾಯಿಸ್ತಿದ್ವಿ. ಏನು ಸರ್ಕಾರದ್ದೇನಿದೆ ಇದು ಭಾಳ ಹಳೆಯದು. ಈ ಶಾಲಾ ಆವರಣ ಭಾಳ ದೊಡ್ಡದಾಗಿ ಭಾಳ ಆಟ ಆಡೋದಕ್ಕೆ ಇದಕ್ಕೆಲ್ಲ ಕೂಡ ಮಕ್ಕಳಿಗೆ ಮಾಡಿದರು. ಅದನ್ನು ತಿಳಿದು ಇಲ್ಲಿ ಈಗಾಗಲೇ ಯಾವ ಶಾಲೆ ಅದು ಕಸ್ತೂರಿಬಾ ಶಾಲೆ, ಅದಕ್ಕೆ BO ಆಫೀಸು, BRC, ಉರ್ದು ಶಾಲೆ, ಅಂಬೇಡ್ಕರ್ ಭವನ ಇದೆಲ್ಲ ಕಟ್ಟಿ ಇದ್ದಂಥ ಒಂದು ವಿಶಾಲವಾಗಿರ್ತಕ್ಕಂಥ ಮೈದಾನವನ್ನು ಚಿಕ್ಕದಾಗಿ ಮಾಡಿಬಿಟ್ಟಿದ್ದಾರೆ. ಇನ್ನೂ ಒಂದು ಶಾಲೆ ತೊಗೊಂಡು ಬಂದು ಇಲ್ಲಿ ಕಟ್ಟೋದರಿಂದ ಇದು ಏನು ಫೀಲ್ಡ್ ಎಲ್ಲ ಹೊರಟು ಹೋಗಿ ಆಟಕ್ಕೆ ಮೈದಾನವೇ ಇಲ್ದಂಗೆ ಆಗೋಗ್ಬಿಡುತ್ತೆ. ಇದು ಭಾಳ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಮಕ್ಕಳಿಗೆ. ಅದಕ್ಕೋಸ್ಕರ ಇಲ್ಲಿ ಕಟ್ಟದೇ ಇಲ್ಲ ಅಂದರೆ ಬೇರೆ ಕಡೆ ಎಲ್ಲಾದ್ರೂ ಜಾಗ ತೊಗೊಂಡು ಅವ್ರು ಕಟ್ಟಬೇಕು. ಇಲ್ಲ ಅಂತಂದರೆ ನಾವು ಸಾರ್ವಜನಿಕರು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಇದುವರೆಗೂ ತುಂಬ ಅನ್ಯಾಯ ಆಗಿದೆ. ಅದಕ್ಕೋಸ್ಕರ ಇದನ್ನು ಬೇರೆ ಕಡೆ ಕಟ್ಟಬೇಕು. ಇದು ನಮ್ಮ ಆಗ್ರಹಪೂರ್ವಕವಾಗಿರ್ತಕ್ಕಂಥ ಒಂದು ಪ್ರತಿಭಟನೆ ನಮ್ಮದು.
ಇಲ್ಲಿ ಕಟ್ಟಬಾರ್ದು ಹಾಗೆ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಇಟ್ಕೊಂಡು ಮಕ್ಕಳಿಗೆ ಆಟದ ಮೈದಾನ ಇಲ್ದಂಗೆ ಮಾಡಬಾರ್ದು. ದಯಮಾಡಿ ಇಲ್ಲಿ ಭಾಳ ತೊಂದರೆ ಮಾಡ್ತಿದ್ದಾರೆ. ಇದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ನಮ್ಮ ಮೊಳಕಾಲ್ಮೂರಿನ ಸಾರ್ವಜನಿಕರಲ್ಲಿ ಇಂದು ನಮ್ಮ ಶಾಲೆಯಲ್ಲಿ ಭಾಳ ಒಂದು ಚಿಕ್ಕ